ನಗುತ್ತಾ, ಓ ಇದು ಆ ತರಹದ ಪರೀಕ್ಷೆ ಅಲ್ಲ ಮುಕಿಲ ಅಂದರು. ಏನಂದ್ರು? ಆ ತರಹದ ಪರೀಕ್ಷೆ ಅಲ್ಲ ಮುಕಿಲ. ಡಾಕ್ಟರ್ ನಿನ್ನ ದೇಹದಿಂದ ಸ್ವಲ್ಪ ರಕ್ತವನ್ನು ತೆಗೆದು ಸೂಕ್ಷ್ಮ ದರ್ಶಕದಿಂದ ಪರೀಕ್ಷಿಸುತ್ತಾರೆ ಎಂದರು. ಅದನ್ನು ಕೇಳಿ ಮೂಕಿಲಾಳಿಗೆ ಭಯವಾಯಿತು. ನನ್ನ ದೇಹವೆಲ್ಲ ರಕ್ತ ಸೋರಿ ಹೋಗಿ ಖಾಲಿಯಾದರೆ ಎಂದು ಪ್ರಶ್ನಿಸಿದಳು. ಅವಾಗ ಅಮ್ಮ ಏನಂತಾರೆ? ಮೂಕಿಲ ಅವಾಗ ಅವರಮ್ಮ ಏನಂತಾರೆ? ಹೆದರಬೇಡ ಪುಟ್ಟ ಎಂದ ಅಮ್ಮ. ವಯಸ್ಕರ ದೇಹದಲ್ಲಿ, ವಯಸ್ಕರು ಅಂತಂದ್ರೆ ಅಡಲ್ಟ್ಸ್, ಡ್ಯಾಡ ಮಮ್ಮ ಅವರೆಲ್ಲ ಅಡಲ್ಟ್ಸ್ ಅಂತ ಹೇಳ್ತಾರೆ. ನಿಮ್ಮನ್ನ ಟಾಡ್ಲರ್ ಅಂತ ಹೇಳ್ತಾರೆ. ಮುದುಗುಲನ ಇನ್ಫ್ಯಾಂಟ್ ಅಂತಾರೆ. ಓಕೆನಾ? ಓಪನ್ ತಿಂದಾಯ್ತಾ ಅದನ್ನ? ನೀವು ಕಂಪ್ಲೀಟ್ ಮಾಡಿ ಬಾಯಲ್ಲಿರೋದನ್ನ. ನೆಕ್ಸ್ಟ್ ಪೇಜ್ ಹೋಗ್ಬೇಕು ಅಂತಂದ್ರೆ ಬಾಯಲ್ಲಿರೋದು ಕಂಪ್ಲೀಟ್ ಆಗಬೇಕು. ನೆಕ್ಸ್ಟ್. ಅಂದು ಮಧ್ಯಾಹ್ನ ಮೂಕಿಲ ಮಲಗಿದ್ದಾರೆ. ಅವರ ರಕ್ತವನ್ನು ಹೀರಲು ಉದ್ದನೆಯ ಬಿಳಿ ಕೋಟು ತೊಟ್ಟ ಪಿಶಾಚಿ ಒಂದು ಬರುವುದನ್ನು ಮೂಕಿಲ ನೋಡಿದರು. ಪಿಶಾಚಿ ಅಂದ್ರೆ ಮಾನ್ಸ್ಟರ್ ಪಾಪು. ಓಕೆನಾ? ಏನಾಯ್ತು? ನೋಸಿ ಸರಿ, ನಾನು ಕ್ಲೀನ್ ಮಾಡ್ತೀನಿ ತಗೊಳ್ಳಿ. ಅಲ್ಲಿ ಒಬ್ಬ ಮಾನ್ಸ್ಟರ್ ಬರ್ತಾರೆ ಅವ್ರ ಕನ್ಸಲ್ಲಿ. ಕನ್ಸು ಅಂದ್ರೆ ಡ್ರೀಮು. ನಾವು ಮಲ್ಕೊಂಡಿದ್ದಾಗ ಕನ್ಸು ಬರುತ್ತೆ. ಓಕೆನಾ? ತುಂಬ ಮಕ್ಕಳುಗಳಿಗೆ ಕಾನ್ಸ್ಟಿಪೇಷನ್ ಆಗುತ್ತೆ, ಪೂಪ್ ಸರಿಯಾಗಿ ಪಾಸ್ ಮಾಡಲ್ಲ. ಸೊ ಅಂತಹ ಒಂದು ಪ್ರಾಬ್ಲಮ್ ನೀವೇನಾದರೂ ನಿಮ್ಮ ಮಕ್ಕಳಲ್ಲಿ ಫೇಸ್ ಮಾಡ್ತಿದ್ರೆ ಈ ಒಂದು ರೆಸಿಪಿನ ಮಾಡಿಕೊಡಿ. ವೆರಿ ನ್ಯೂಟ್ರಿಷಿಯಸ್, ಡೈಜೆಷನ್ ಚೆನ್ನಾಗಾಗತ್ತೆ, ರಿಚ್ ಇನ್ ಫೈಬರ್ ಈ ಒಂದು ಪದಾರ್ಥ. ಇದು ಯಾವುದು ಅಂತಂದರೆ ಬ್ರೋಕನ್ ವೀಟ್ ಅಂತಂದರೆ ಗೋಧಿ ನುಚ್ಚು ಅಂತ ಹೇಳ್ತೀವಿ ಅಲ್ಲ. ಸೊ ಅದನ್ನು ಕೊಡೋದ್ರಿಂದ ತುಂಬ ರಿಚ್ ಇನ್ ಫೈಬರ್ ಆಗಿರುತ್ತೆ. ಮಕ್ಕಳಿಗೆ ಡೈಜೆಷನ್ ಚೆನ್ನಾಗಾಗುತ್ತೆ ಆ್ಯಂಡ್ ಆಲ್ಸೋ ಎನರ್ಜಿ ಸಹ ನೀಡುತ್ತೆ. ಮೊದಲನೇದಾಗಿ ಒಂದು ಹಾಫ್ ಕಪ್ಪಷ್ಟು ನಾನು ಗೋಧಿ ನುಚ್ಚನ್ನ ತೊಗೊಂಡಿದ್ದೀನಿ. ಇದನ್ನು ಒಂದು 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ. ನೆನೆಸುವಂತಹ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ತೊಳೆದು ಸೈಡಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈಗ ರೆಸಿಪಿನ ಶುರು ಮಾಡೋಣ. ಮೊದಲನೇದಾಗಿ ಒಂದು ಕುಕ್ಕರ್ಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. 2ರಿಂದ 3 ಸ್ಪೂನ್ ತುಪ್ಪ ಹಾಕ್ಕೊಳ್ಬೇಕಾಗತ್ತೆ. ಪ್ರತಿ ವಿಡಿಯೋದಲ್ಲಿ ನಾನು ತಲೆ ತಿಂತಿದ್ದೀನಿ ಅಂತ ಅಂದ್ಕೊಳ್ಬೇಡಿ. ತುಪ್ಪ ಕೊಡಿ, ದಯವಿಟ್ಟು ಭಯ ಪಡಬೇಡಿ. ತುಪ್ಪ ಕೊಟ್ಟರೆ ಕೋಲ್ಡ್ ಆಗುತ್ತೆ, ಕೆಮ್ಮಾಗುತ್ತೆ, ಕಫ ಆಗುತ್ತೆ. ಏನೂ ಆಗಲ್ಲ. ನೀವು ಎಷ್ಟು ತುಪ್ಪ ಕೊಡ್ತೀರೋ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ. ತುಪ್ಪ ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ಜೀರಿಗೆನೂ ಹಾಕ್ಕೊಳ್ಬೇಕು. ನಾನಿದಕ್ಕೆ ಜೀರಿಗೆನೂ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಜೀರ್ಣ ಚೆನ್ನಾಗಿ ಮಾಡುತ್ತೆ ಮಕ್ಕಳಿಗೆ. ಈಗ ಅರ್ಧ ಈರುಳ್ಳಿ ಆ್ಯಂಡ್ ಅರ್ಧ ಟೊಮ್ಯಾಟೋನ ಚಿಕ್ಕ ಗಾತ್ರದಲ್ಲಿ ಕಟ್ ಮಾಡ್ಕೊಂಡಿರೋದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಮೊಳಕೆ ಕಟ್ಟಿರೋ ಕಾಳನ್ನೂ ಸಹ ಹಾಕ್ತಿದ್ದೀನಿ. ಮೊಳಕೆ ಕಟ್ಟಿರೋ ಕಾಳು ಸಹ ಮಕ್ಕಳ ಒಂದು ಡೈಜೆಷನ್ನ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇದು ರಿಚ್ ಇನ್ ಪ್ರೋಟೀನ್ ಆಗಿರೋದ್ರಿಂದ ಮಕ್ಕಳಿಗೆ ವೆಯ್ಟ್ ಗೇನ್‌ಗೂ ಸಹ ಸಹಾಯ ಆಗುತ್ತೆ. ವೆಯ್ಟ್ ಗೇನ್ ಅನ್ನೋದು ಜಸ್ಟ್ ಇವತ್ತು ವೆಯ್ಟ್ ಗೇನಿಂಗ್ ರೆಸಿಪಿ ಮಾಡ್ಕೊಟ್ಬಿಟ್ಟಿದ್ದೀವಿ ಅಂತಂದರೆ ನಾಳೆನೇ 1 ಕೆಜಿ ದಪ್ಪ ಆಗಲ್ಲ. ಮಕ್ಕಳಿಗೆ ಎನರ್ಜಿ ಸಹ ಚೆನ್ನಾಗಿ ನೀಡುತ್ತೆ. ಎನರ್ಜಿ ಈಸ್ ಮೋರ್ ಇಂಪಾರ್ಟೆಂಟ್. ಮಕ್ಕಳು ಒಂದು ಕಡೆ ಕೂರ್ತಾರಾ? ಆಬ್ವಿಯಸ್ಲಿ ಇಲ್ಲ. ಎಲ್ಲ ಕಡೆ ಓಡಾಡೋದು, ಅದು ಎಳಿಯೋದು, ಇದು ಎಳಿಯೋದು. ಅವ್ರಿಗೆ ಎನರ್ಜಿ ಬೇಕಲ್ಲ ಆಟ ಆಡೋದಕ್ಕೆ. ಸೊ ಅದನ್ನು ನಾವು ಆಹಾರದ ಮುಖಾಂತರ ಕೊಡಬೇಕಾಗತ್ತೆ. ಇವಾಗ ಒಂದು 2ರಿಂದ 3 ಚಿಟಿಕೆ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಮೊಳಕೆ ಕಾಳುಗಳನ್ನ ಮನೆಗೆ ನಾವು ಮೊಳಕೆ ಕಾಳು ಸಾಂಬಾರನ್ನ ಮಾಡ್ಕೊಳ್ತೀವಲ್ಲ. ಸೊ ಆವಾಗ ಅದಿತಿಗೆ ಅಂತ ಸಪ್ರೇಟಾಗಿ ಒಂದು 2 ಇಡಿಯಷ್ಟು ತೆಗೆದಿಟ್ಬಿಟ್ಟಿರ್ತೀನಿ. ಇದರಲ್ಲಿ ದೋಸೆ ಸಹ ಮಾಡ್ಕೊಡ್ತೀನಿ ಅವ್ರಿಗೆ. ಕೆಲವೊಂದು ಸಲ ಈ ರೀತಿ ಕಿಚಡಿನೂ ಸಹ ಇಷ್ಟ ಆಗುತ್ತೆ. ಬರೀ ಮೊಳಕೆ ಕಾಳಿನ ಕಿಚಡಿನೂ ಸಹ ಅವ್ರಿಗೆ ಮಾಡ್ಕೊಡ್ತೀನಿ. ಇದನ್ನ ಬ್ರೋಕನ್ ವೀಟ್ ಹಾಕಿ ಮಾಡ್ತಾಯಿದ್ದೀನಿ. ಬ್ರೋಕನ್ ವೀಟ್ ತುಂಬ ರಿಚ್ ಇನ್ ಫೈಬರ್, ಎನರ್ಜಿ ನೀಡುತ್ತೆ, ಡೈಜೆಷನ್‌ಗೆ ಒಳ್ಳೆಯದು. ಮೊಳಕೆ ಕಾಳುಗಳನ್ನ ಮಕ್ಕಳಿಗೆ ಬಳಸೋದ್ರಿಂದ ತುಂಬ ಚೆನ್ನಾಗಿ ಒಂದು ಮಕ್ಕಳಿಗೆ ನ್ಯೂಟ್ರಿಷನ್ ಅಬ್ಸಾರ್ಬ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಆಲ್ಸೋ ಇದು ಈಸಿ ಟು ಡೈಜೆಸ್ಟ್. ಇದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್‌ನ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಒಂಥರ ಈ ಕಾರ್ತಿಕದ ಟೈಮಲ್ಲಿ ಯಾಕೆ ಇದನ್ನು ಅದಿತಿಗೆ ಮಾಡ್ಕೊಡ್ತೀನಿ ಅಂತಂದರೆ ಇದೊಂಥರ ನಾನ್ ವೆಜ್ ರೀತಿ ಇರುತ್ತೆ. ಇಟ್ಸ್ ಕ್ಲೋಸ್ ಟು ನಾನ್ ವೆಜ್ ರೆಸಿಪಿ ಥರ. ಅದಕ್ಕೋಸ್ಕರ ನೀವೇನಾದರೂ ವೆಜಿಟೇರಿಯನ್ ಆಗಿದ್ದರೆ ಇದನ್ನು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು 1 ಬೌಲಷ್ಟು 2 ಅಲ್ವಾ, ಮೊಳಕೆ ಕಾಳು ಅರ್ಧ ಬೌಲು, ಅರ್ಧ ಬೌಲ್ ಬ್ರೋಕನ್ ವೀಟ್. ಇದಕ್ಕೆ 3ರಿಂದ 3.5 ಲೋಟ ಅಷ್ಟು ನೀರು ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕಾಗುತ್ತೆ. ನಾನು ಮ್ಯಾಜಿಕ್ ಪೌಡರ್ ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮ್ಯಾಜಿಕ್ ಪೌಡರ್‌ನ ಹಾಕ್ಕೊಳ್ಳಿ. ಮಕ್ಕಳಿಗೆ ಚೆನ್ನಾಗಿ ಜೀರ್ಣ ಆಗುತ್ತೆ, ಪೂಪ್ ಚೆನ್ನಾಗಿ ಪಾಸ್ ಮಾಡ್ತಾರೆ ಆ್ಯಂಡ್ ಊಟ ಸಹ ಚೆನ್ನಾಗಿ ಮಾಡ್ತಾರೆ. ಊಟ ಚೆನ್ನಾಗಿ ಮಾಡ್ತಾರೆ ಅಂತಂದರೆ 3 ಹೊತ್ತು ತಿನ್ನೋದನ್ನ 1 ಹೊತ್ತಿಗೆ ತಿಂತಾರಾ? ಆ ರೀತಿ ಇಲ್ಲ.
ಮಕ್ಳಿಗೆ ಚೆನ್ನಾಗಿ ಜೀರ್ಣ ಆದಾಗ ಮಕ್ಳು ಚೆನ್ನಾಗಿ ಊಟ ಮಾಡ್ತಾರೆ. ಈ ಮ್ಯಾಜಿಕ್ ಪೌಡರ್ ಅದನ್ನ ಹೆಲ್ಪ್ ಮಾಡುತ್ತೆ. ಇವಾಗ ಈ ಬ್ರೋಕನ್ ವೀಟ್ ತೊಳ್ದು ನೆನ್ಸಿಟ್ಕೊಂಡಿದ್ನಲ್ಲ ಒಂದು ಬೌಲಲ್ಲಿ ಅದನ್ನ ಹಾಕೊಳ್ತಾ ಇದೀನಿ. ಲಾಸ್ಟಲ್ಲಿ ಇನ್ನೇನು ಕುಕ್ಕರ್ ಮುಚ್ಚೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು. ಮಕ್ಕಳಿಗೆ ಐರನ್ ಅಂಶ ಅನಿಮಿಕ್ ಆಗಿದ್ರೆ ನಿಮ್ಮ ಮಕ್ಕಳು, ಬ್ಲಡ್ ಹಿಮೋಗ್ಲೋಬಿನ್ ಕಡಿಮೆ ಇದ್ದರೆ ದಯವಿಟ್ಟು ಕೊತ್ತಂಬರಿ ಸೊಪ್ಪನ್ನ ಪ್ರತಿದಿನದ ಒಂದು ಅವರ ಊಟದಲ್ಲಿ ಬಳಸಿ ತುಂಬ ಒಳ್ಳೆಯದು. ಇವಾಗ ಇದನ್ನು 4ರಿಂದ 5 ವಿಷಲ್ ಹಾಕಿಸ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಈ ಕಿಚಡಿ ರೆಡಿ ಆಗುತ್ತೆ. ಗೋಧಿ ನುಚ್ಚಿನ ಕಿಚಡಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ತುಂಬ ಒಳ್ಳೆಯದು. ಮಕ್ಕಳ ಬ್ರೈನ್ ಡೆವಲಪ್‌ಮೆಂಟ್‌ಗೂ ಇದು ತುಂಬ ಚೆನ್ನಾಗಿ ಸಹಾಯ ಆಗುತ್ತೆ. ಈ ರೀತಿ ಆಗಿರುತ್ತೆ. ಒಂಥರ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಅದಿತಿಗಂತೂ ಇದು ಇಷ್ಟ ಆಗುತ್ತೆ. ನಾನು ಮೊಳಕೆ ಕಾಳುಗಳನ್ನ ಏನು ಮ್ಯಾಶ್ ಮಾಡಲ್ಲ. ಅದಿತಿ ಚೆನ್ನಾಗಿ ಚೂವ್ ಮಾಡ್ತಾರೆ. ನಿಮ್ಮ ಮಕ್ಳು ಇನ್ನೂ ಚೆನ್ನಾಗಿ ಅಗೀತಿಲ್ಲ ಅಂತಂದರೆ ಇದನ್ನು ಒಂದು ಸ್ವಲ್ಪ ಮ್ಯಾಶ್ ಮಾಡಿ ಕೊಡಬಹುದು. ಅದಿತಿ ಮಮ್ಮ ರೆಡಿ. ಟೇಕ್ ಕಿಚಡಿ. ನಾನೀಗಲ್ಲ, ನೀವು ಫಸ್ಟ್ ತಿನ್ನಿ. ನಿಮಗೆ ಅಂತ ರೆಸಿಪಿ ಮಾಡಿರೋದು ನಾನು. ನೀವು ತಿನ್ನಿ, ತುಂಬ ಚೆನ್ನಾಗಿ. ಚೆನ್ನಾಗಿ ಕಚ್ಕೊಂಡು ತಿನ್ಬೇಕು. ಕಾಳೆಲ್ಲ ಹಾಕಿದ್ದೀನಿ. ಹಾಂ, ತಿನ್ನಿ. ವೆಲ್ಕಮ್. ಸರಿ ತಿನ್ನಿ. ಇಷ್ಟ ಆಯ್ತಾ? ಚೆನ್ನಾಗಿ ಕಚ್ಕೊಂಡು ತಿನ್ಬೇಕು. ಗೋಧಿ ನುಚ್ಚು ಅದು. ಅದು ಕಾರು ಸರಿ. ಸೀಡ್ಸ್.